ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಗೋವಿಂದ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟು ದಿನಗಳ ಕಾಲ ಬರೀ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಯೋಜನೆಯನ್ನ ಕೊಡ್ತಾ ಇದ್ರು. ಸತತವಾಗಿ ಇದು 2ನೇ ವರ್ಷ ಫ್ರೀ ಆಗಿ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇನ್ ಮುಂದೆ ಗಂಡಸರಿಗೂ ಕೂಡ ಫ್ರೀ ಬಸ್ ಯೋಜನೆಯನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದು ಎಲ್ಲರಿಗೂ ಕೂಡ ಅನ್ವಯಿಸುತ್ತಾ? ಮತ್ತೆ ಯಾರಿಗೆಲ್ಲ ಫ್ರೀ ಬಸ್ ಯೋಜನೆಯನ್ನ ಕೊಡ್ತಾ ಇದ್ದಾರೆ? ಮತ್ತೆ ಯಾವಾಗಿನಿಂದ? ಜೂನ್ 1ನೇ ತಾರೀಕಿನಿಂದನೇ ಫ್ರೀ ಬಸ್ ಅಂತ ಇದ್ದಾರೆ ಗಂಡಸರಿಗೂ ಕೂಡ. ಸೊ ಹಾಗಾದ್ರೆ ಇದು ಯಾರಿಗೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಸಂಪೂರ್ಣವಾಗಿ ತಿಳಿಸ್ತೀನಿ. ಎಲ್ಲಾ ಗಂಡಸರಿಗೂ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇದು ಯಾವಾಗಿನಿಂದ ಶುರುವಾಗುತ್ತೆ, ಮತ್ತೆ ಈ ಸ್ಕೀಮ್ ನಲ್ಲಿ ಯಾರೆಲ್ಲ ಬರ್ತೀರಾ ಅನ್ನೋದ್ರ ಬಗ್ಗೆ ನಾನು ಇವಾಗ ಇಂಚಾಗಿ ಹೇಳ್ತೀನಿ. ಹಾಗಾಗಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡ್ಬೇಡಿ, ಓಕೆನಾ? ಸೊ ಮತ್ತೆ ಇನ್ನೊಂದು ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಸೊ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ, ಓಕೆನಾ? ಸೊ ನಿಮ್ಗೂ ಕೂಡ ಫ್ರೀ ಬಸ್ ಯೋಜನೆ ಬೇಕು ಗಂಡಸರಿಗೆ ಅಂತ ಅನ್ನೋದಾದ್ರೆ ತಪ್ಪದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡ್ಬೇಡಿ, ಓಕೆನಾ? ಸೊ ಸ್ಕಿಪ್ ಮಾಡಿ ನೋಡಿದ್ರೆ ಏನಾಗುತ್ತೆ, ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ, ಓಕೆನಾ? ಸೊ ಮೊದಲಿಗೆ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂತ ಅಂದ್ರೆ ಗೃಹಲಕ್ಷ್ಮಿ ಅಂತ ಹೇಳ್ಬಿಡ್ತೀನಿ. ಆ ನಂತರ ಫ್ರೀ ಬಸ್ ಯೋಜನೆ ಬಗ್ಗೆ ಮಾತಾಡೋಣ, ಓಕೆನಾ? ಸೊ ಮೊದಲಿಗೆ ಮಹಿಳೆಯರಿಗೆ ಈಗಾಗಲೇ ನೀವು ಗೊತ್ತಿರಬಹುದು, ಅನ್ನಭಾಗ್ಯ ಯೋಜನೆ ಆಗಿರಬಹುದು, ಒಂದು ಶಕ್ತಿ ಯೋಜನೆ ಆಗಿರಬಹುದು, ಒಂದು ಇನ್ನೊಂದು ಇದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು. ಎಲ್ಲರಿಗೂ ಕೂಡ ಸತತವಾಗಿ ಚೆನ್ನಾಗಿನೇ ನಡೆಸ್ತಾ ಇದೆ ಸರ್ಕಾರ. ಸೊ ಇದ್ರ ಮಧ್ಯೆ ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಫ್ರೀ ಆಗಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು 2,000 ರೂಪಾಯಿಯಲ್ಲಿ ಈಗ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಓಕೆನಾ? ಸೊ ಇದು ಜೂನ್ 1ನೇ ತಾರೀಕಿನಿಂದ ಅಂತಾನೆ ಅನ್ಕೊಳ್ಳಿ. ಸೊ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ, ಹಲವಾರು ಗೊಂದಲಗಳಿಂದ 3-4 ತಿಂಗಳಿಂದ ಎಷ್ಟೋ ಜನರಿಗೆ ಅಮೌಂಟ್ ಬಂದಿಲ್ಲ. ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ, ಮೇಡಮ್ ಅಮೌಂಟ್ ಬಂದಿಲ್ಲ ಅಂತ. ಸೊ ಅದು ನಿಮ್ಗೆ ರೇಷನ್ ಕಾರ್ಡ್ ಪ್ರಾಬ್ಲಮ್ ಇಂದ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇಂದ ಆಗಿರ್ಬೋದು. ಸೊ ಇನ್ಯಾವುದೋ ಒಂದು ಕಾರಣದಿಂದ ಬಂದಿಲ್ಲ ಅಂತ ಹೇಳಿದ್ರು. ಸೊ ಈಗ ಇನ್ ಮುಂದೆ ಏನಾಗುತ್ತೆ ಅಂತ ಅಂದ್ರೆ, ಜೂನ್ 1ನೇ ತಾರೀಕಿನಿಂದ ನಾವು ಯಾವುದೇ ರೀತಿಯಾಗಿ ಯಾವುದೇ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಪೆಂಡಿಂಗ್ ಉಳಿಸ್ಕೊಳ್ಳಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ, ಓಕೆನಾ? ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ. ಮತ್ತೆ ನೀವು ಅದು ಯಾವಾಗ ಹೇಳಿದ್ರು ಏನು ಅಂತ ಕೇಳೋದಾದ್ರೆ ನೀವು ನ್ಯೂಸ್ ಚಾನೆಲ್ ಅಲ್ಲಿ ಹೋಗಿ ನೋಡಬಹುದು, ಓಕೆ? ಅದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ತಡವಾಗಿ ಬರ್ತಾ ಇತ್ತು, ಬಂದಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಸೊ ಇನ್ ಮುಂದೆ ಆ ತರ ಆಗಲ್ಲ. ನಿಮ್ಗೆ ಈಗ 3 ತಿಂಗಳ ಪೆಂಡಿಂಗ್ ಹಣ ಎಷ್ಟೋ ಜನರಿಗೆ ಬಂದಿಲ್ಲ ಅಂತ ಹೇಳ್ತಿದ್ರಿ ಅಲ್ವಾ? ಸೊ ಅವ್ರಿಗೆಲ್ಲ ಒಟ್ಟಿಗೆ ಜಮಾ ಮಾಡ್ತೀವಿ 6,000 ಅಂತ ಹೇಳಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಜೂನ್ 1ನೇ ತಾರೀಕಿನಿಂದ ಮತ್ತೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ, ಈಗ ನಿಮ್ಗೆ ಚಾಲ್ತಿಯಲ್ಲಿರುವ ಕಂತುಗಳ ಅಮೌಂಟ್ ಬೇಕು ಅಂದ್ರೆ 1ನೇ ತಾರೀಕಿನಿಂದ ಜೂನ್ 1ರಿಂದ 15ನೇ ತಾರೀಕಿನೊಳಗಾಗಿ ನಾವು ಎಲ್ಲಾ ಕಂತುಗಳ ಹಣವನ್ನ ಪೆಂಡಿಂಗ್ ಇರುವಂತದ್ದು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ? ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, ಎಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ. ಸೊ ಯಾರಿಗೆ ಬಂದಿರಲ್ಲ ಅವರು ನಿಮ್ದು ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ಗೃಹಲಕ್ಷ್ಮಿಯಲ್ಲಿ ಯಾವುದೇ ರೀತಿಯಾಗಿ ಈಗ ಹಣಗಳು ಪೆಂಡಿಂಗ್ ಉಳಿಸಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಸೊ ನೀವು ಡಿಬಿಟಿಯನ್ನ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ನಿಮ್ಗೆ ಡಿಬಿಟಿ ಚೆಕ್ ಮಾಡಕ್ ಬಂದಿಲ್ಲ ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೀನಿ, ಹೋಗಿ ನನ್ನ ಒಂದು ಚಾನಲ್ ಅಲ್ಲಿ ನೋಡಬಹುದು ಡಿಬಿಟಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ. ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನಲ್ಲೇ ಹಾಕಿದ್ರೆ ನಿಮ್ಗೆ ಎಷ್ಟು ಕಂತುಗಳು ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಏನು ಅನ್ನೋದ್ರ ಬಗ್ಗೆ ನೀವು ತಿಳಿದುಕೊಳ್ಬಹುದು, ಓಕೆನಾ? ಸೊ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ, ಓಕೆನಾ? ಸೊ ಇನ್ನ ಈ ಒಂದು ಗೃಹಲಕ್ಷ್ಮಿ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ಚಾಲ್ತಿಯಲ್ಲಿರುವ ಮತ್ತೆ ಈ ಕಂತುಗಳು ಬರ್ಬೇಕು ನಮ್ಗೆ. ಈಗ ಲಾಸ್ಟ್ ಎಷ್ಟು ಕಂತಾಗಿದಾವೆ ಎಲ್ಲವೂ ಕೂಡ ಪೆಂಡಿಂಗ್ ಇರೋದು ಹಾಕ್ತಿವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಈ ಚಾಲ್ತಿ ಜೂನ್ ತಿಂಗಳ ಅಮೌಂಟ್ ನಮ್ಗೆ ಯಾವಾಗ ಬರುತ್ತಪ್ಪ ಅಂತ ಅಂದ್ರೆ, ಈಗ ಆಲ್ರೆಡಿ ಮೇ ತಿಂಗಳದು ಎಲ್ರಿಗೂ ಕೂಡ ಜಮಾ ಆಗ್ತಾ ಇದೆ. ಸೊ ಇದ್ರ ಮಧ್ಯೆ ನಮ್ಗೆ ಜೂನ್ ತಿಂಗಳ ಅಮೌಂಟ್ ಕೂಡ ಬರ್ಬೇಕಲ್ವಾ? ಸೊ ಅದಕ್ಕೂ ಕೂಡ ಏನ್ ಹೇಳಿದ್ದಾರೆ ಅವರು ಅಂತ ಅಂದ್ರೆ, ನಾವು ಜೂನ್ ಕಂತಿನ ಅಮೌಂಟ್ ಸಹಿತ 2,000 ರೂಪಾಯಿನ ನಾವು ಜೂನ್ 1ನೇ ತಾರೀಕಿನಿಂದ 15 ದಿನಗಳ ಅಂದ್ರೆ 15ನೇ ತಾರೀಕಿನೊಳಗಾಗಿ ನಾವು ಕ್ಲಿಯರ್ ಮಾಡ್ಬಿಡ್ತೀವಿ. ಯಾವುದೇ ರೀತಿಯಾಗಿ ಪೆಂಡಿಂಗ್ ಉಳ್ಕೊಳ್ಳಲ್ಲ. ಆದ್ರೆ ಅವರು ಯಾವ ರೀತಿ ಹಾಕ್ತಿವಿ ಅಂತ ಹೇಳಿದ್ದಾರೆ ಅಂತ ಅಂದ್ರೆ, ಒಂದಿಷ್ಟು ಜಿಲ್ಲೆಗಳನ್ನ ಡಿವೈಡ್ ಮಾಡ್ಕೋತಾರೆ. ಸೊ ಮೊದಲಿಗೆ ಆ ಜಿಲ್ಲೆಗಳಿಗೆ ಹಾಕೋದು, ಆನಂತರ ಆ ತಾಲೂಕುಗಳು, ಹಳ್ಳಿಗಳಿಗೆ, ಸೊ ಈ ರೀತಿ ಅಲ್ಲಿರುವಂತದ್ದ ಡಿಸ್ಟಿಕ್ ಎಲ್ಲರಿಗೂ ಹಾಕಿ ಆನಂತರ ನೆಕ್ಸ್ಟ್ ಮತ್ತೆ ಸೆಕೆಂಡ್ ಡಿವೈಸ್ ಯಾವ್ದು ಮಾಡಿರ್ತಾರಲ್ವಾ, ಸೊ ಅದಕ್ಕೆ ಹಾಕ್ತಾರೆ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ, ಎಲ್ಲಾ ಜಿಲ್ಲೆಗೂ ಬರಕ್ಕೆ 1 ತಿಂಗಳು ಟೈಮ್ ತಗೊಳ್ತಿತ್ತು, ಓಕೆನಾ? ಸೊ ಅವರು
ರಿಲೀಸ್ ಮಾಡಿಬಿಟ್ಟಿರ್ತಾರೆ. ಸ್ಟಾರ್ಟಿಂಗ್ 15 ದಿನಗಳೊಳಗಾಗಿ ಅವ್ರ ಕೆಲಸ ಅವ್ರು ಮುಗಿಸಿರ್ತಾರೆ. ಬಟ್ ಅದು ನಿಮಗೆ ಬರ್ಲಿಕ್ಕೆ ಏನಾಗುತ್ತೆ, ಲೇಟ್ ಆಗುತ್ತೆ ಅಷ್ಟೇ. ಓಕೆನಾ. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಇಂದನೋ ಅಥವಾ ಇನ್ಯಾವುದೋ ಇಶ್ಯೂ ಇಂದನೋ ಇದು ಲೇಟ್ ಆಗುತ್ತೆ, ಬಿಟ್ರೆ ಬೇರೆ ಯಾವುದೇ ರೀಸನ್ ಇಲ್ಲ ಅಂತ ಅವರು ಹೇಳ್ತಾರೆ. ಓಕೆನಾ. ಸೊ ಈಗ ನಿಮ್ಗೆ ಜೂನ್ ಕಂತ ಅಮೌಂಟ್ ಸಹಿತ ಬರುತ್ತೆ ಅಂತ ಹೇಳಿದ್ದಾರೆ. ಯಾರು ಕೂಡ ವರಿ ಮಾಡ್ಕೋಬೇಡಿ. ಅಥವಾ ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಅವರು ಕೂಡ ಏನಾದ್ರೂ ನಿಮ್ದು ಪ್ರಾಬ್ಲಮ್ ಇದ್ರೆ ಅದು ಕೂಡ ಸರಿ ಮಾಡ್ಕೋಬಹುದು. ಓಕೆನಾ. ಸೊ ಇನ್ನ ಇದೆಲ್ಲ ಒಂದು ಕಡೆ ಇಟ್ರೆ, ಇನ್ನೊಂದು ಕಡೆ ಏನಪ್ಪಾ ಅಂತ ಅಂದ್ರೆ ಗೃಹಲಕ್ಷ್ಮಿದ ಒಂದ್ ಕಡೆ ಆಯ್ತು, ಇನ್ನೊಂದು ಕಡೆ ಶಕ್ತಿ ಯೋಜನೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಫ್ರೀ ಯೋಜನೆಯಲ್ಲಿ ಮಹಿಳೆಯರಿಗೆ ಅಂದ್ರೆ ಶಕ್ತಿ ಯೋಜನೆ ಕೂಡ ಒಂದು ಫ್ರೀ ಬಸ್ ಯೋಜನೆ. ಇದು ಇಷ್ಟು ದಿನ ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇದ್ರು. ಈಗ ಎಲ್ಲಾ ಕಡೆ ಸುದ್ದಿ ವೈರಲ್ ಆಗ್ತಾ ಇದೆ. ಏನಪ್ಪಾ ಅಂದ್ರೆ ಜೂನ್ 1ನೇ ತಾರೀಕಿನಿಂದ ಗಂಡಸರಿಗೂ ಕೂಡ ಫ್ರೀ ಬಸ್ ಯೋಜನೆ ನೀಡಲಾಗುತ್ತೆ ಅಂತ. ಓಕೆನಾ. ಸೊ ನೀವು ಈಗಾಗಲೇ ವೈರಲ್ ಆಗಿರುವ ವಿಡಿಯೋಗಳನ್ನ ನೋಡಿರಬಹುದು. ಸೊ ಏನಪ್ಪಾ ಈ ಒಂದು ಫ್ರೀ ಯೋಜನೆ ಅವ್ರಿಗೂ ಕೊಟ್ಬಿಟ್ರೆ ನಮ್ಮ ರಾಜ್ಯ ಸರ್ಕಾರ ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ ಅಂತ ಎಲ್ಲರ ತಲೆಯಲ್ಲೂ ಓಡ್ತಿರ್ಬೋದು. ಓಕೆನಾ. ಸೊ ಇದೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಇದು ಬದಲಾಗಿ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಅಂದ್ರೆ ನೌಕರರು ಇದನ್ನೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಫ್ರೀ ಅಂತ ಗಂಡಸರಿಗೆ ಕೊಡ್ತಾ ಇರುವಂತದ್ದು. ಸೊ ಯಾಕೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಯಾರು ಅಧಿಕಾರ ಕೊಟ್ರು ಅಂತ ನೀವು ಕೇಳಬಹುದು. ಸೊ ಯಾಕಪ್ಪ ಕೊಡ್ತಾ ಇದ್ದಾರೆ ಅಂದ್ರೆ, ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಸರ್ಕಾರಕ್ಕೆ ಹಲವಾರು ಬೇಡಿಕೆಗಳನ್ನ ಒಂದು ಬಸ್ ಕಂಡಕ್ಟರ್ ಆಗಿರ್ಲಿ ಅಥವಾ ಡ್ರೈವರ್ ಆಗಿರ್ಲಿ, ಸಾರಿಗೆ ನೌಕರರಾಗಿರ್ಲಿ ಡಿಮ್ಯಾಂಡ್ ಗಳನ್ನ ಇಟ್ಟಿದ್ರು ಲಾಸ್ಟ್ ಮಂತ್ ಅಲ್ಲಿ. ಸೊ ಅವ್ರು ಏನ್ ಮಾಡಿದ್ರು, ಇವರ ಒಂದು ಡಿಮ್ಯಾಂಡ್ ಗಳನ್ನ ಬೇಡಿಕೆಗಳನ್ನ ಈಡೇರಿಸಲಿಲ್ಲ. ಸೊ ಇದರಿಂದ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ, ಈಗ ಇವರು ನೀವು ಫ್ರೀ ನಮ್ಗೆ ಬರ್ಬೇಕಾದಂತಹ ಅವ್ರ ಬೇಡಿಕೆಗಳು ಏನಾಗಿದ್ವಪ್ಪ ಅಂದ್ರೆ, ಒಂದು ಅವರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಬರ್ತಾ ಇರಲಿಲ್ಲ, PF ಹಣ ಬರ್ತಾ ಇರಲಿಲ್ಲ, ಮತ್ತೆ ಇನ್ಶೂರೆನ್ಸ್ ಆಗಿರ್ಬೋದು. ಸೊ ಈ ರೀತಿ ಅವರು ಹಲವಾರು ತೊಂದರೆಗಳಿಂದ ಮತ್ತೆ ಅವರ ಒಂದು ಬೇಡಿಕೆಗಳನ್ನ ಹೇಳ್ಕೊಂಡಿದ್ರು. ಸೊ ಈ ರೀತಿ ಅವ್ರ ನೌಕರ ಭತ್ಯೆ ಆಗಿರಬಹುದು ಅಥವಾ ಪೆನ್ಷನ್ ಆಗಿರ್ಬೋದು ಯಾವುದು ಕೂಡ ಬರ್ದೇ ಇರೋ ಕಾರಣ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಹೀಗೆ ಸರ್ಕಾರಕ್ಕೆ ಸವಾಲನ್ನ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ನೀವೇನಾದ್ರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ನಾವು ಜನಗಳಿಗೆ ಅಂದ್ರೆ ಗಂಡಸರಿಗೂ ಕೂಡ ಜೂನ್ 1ನೇ ತಾರೀಕಿನಿಂದ 4 ದಿನಗಳ ಕಾಲ ಫ್ರೀ ಬಸ್ ಯೋಜನೆಯನ್ನ ಮಾಡ್ಕೊಡ್ತೇವೆ. ನಿಮ್ಮ ಸರ್ಕಾರ ಮಾಡ್ಕೊಂಡೋದ್ರು ನಮ್ಗೆ ಸಂಬಂಧ ಇಲ್ಲ, ನಾವು ಫ್ರೀ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಾಳಿನಿಂದ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಸಾರಿಗೆ ನೌಕರರು ಹೇಳಿರುವಂತದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರದಿಂದ CM ಸಿದ್ದರಾಮಯ್ಯನವರಾಗಿರ್ಲಿ, DK ಶಿವಕುಮಾರ್ ಅವರಾಗಿರ್ಲಿ ಅಥವಾ ಬೇರೆ ಯಾವುದೇ ಒಂದು ನಾಯಕರಾಗಿರ್ಲಿ ಹೇಳಿರುವಂತದ್ದು ಮಾತಲ್ಲ. ಇದು ಒಂದು ನೌಕರರ ಬೇಡಿಕೆಯಾಗಿತ್ತು. ಸೊ ಅವರ ಒಂದು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸದ ಕಾರಣ ಈಗ ಅವರು ಈ ಒಂದು ಆಕ್ಷನ್ ಅನ್ನು ತೆಗೆದುಕೊಳ್ಳಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಈ ನಿರ್ಧಾರದ ಬಗ್ಗೆ ನೀವೇನ್ ಹೇಳ್ತೀರಾ? ಅವರ ಬೇಡಿಕೆಗಳನ್ನ ಈಡೇರಿಸ್ತಾ ಇರೋದು ಸರ್ಕಾರದ ತಪ್ಪು. ಓಕೆನಾ. ಸೊ ಅವರ ಬೇಡಿಕೆಗಳನ್ನ ಈಡೇರಿಸದೇನೆ ಸಾಲದಲ್ಲಿ ಈಗ ಶಕ್ತಿ ಯೋಜನೆಯನ್ನ ಓಡಿಸ್ತಿರೋದಕ್ಕೆ ಅವರಿಗೆ ತುಂಬಾನೇ ಕೋಪ ಇದೆ. ಇಷ್ಟೊಂದು ಸಾಲ ಇದ್ಬಿಟ್ಟು ನಮ್ಗೆ ನಾವು ಮಾಡಿರುವಂತ ಕೆಲಸಕ್ಕೆ ನೀವು ಸಂಬಳನೇ ಕೊಡದೆ, PF ಹಣ ಕೊಡದೆ, ಈ ರೀತಿ ಸತಾಯಿಸಿ ನೀವು ಫ್ರೀ ಯೋಜನೆ ಕೊಡುವಂತದ್ದು ಏನ್ ಅವಶ್ಯಕತೆ ಇದೆ? ಜನರು ನಿಮ್ಗೆ ಏನಾದ್ರೂ ನಾವು ಈಗ ಉಪವಾಸ ಇದ್ದೀವಿ ಅಥವಾ ನಮ್ಗೆ ಫ್ರೀ ಬಸ್ ಬೇಕೇ ಬೇಕು ಅಂತ ಏನ್ ಆಟ ಹಿಡ್ದಿದ್ವಾ ಅಂತ ಹೇಳಿ ಸರ್ಕಾರಕ್ಕೆ ಅವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸರ್ಕಾರ ಇದುವರೆಗೂ ಕೂಡ ಅವ್ರು ಕೇಳಿರುವಂತ ಬೇಡಿಕೆಗಳಿಗಾಗಿರ್ಲಿ ಅಥವಾ ಅವ್ರು ಹೇಳಿರುವಂತ ಈ ಒಂದು ಹೇಳಿಕೆಗಾಗ್ಲಿ ಯಾರು ಕೂಡ ಇನ್ನು ಸರಿಯಾಗಿ ತೀರ್ಮಾನ ಕೊಡದೇ ಇರೋ ಕಾರಣ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಜೂನ್ 1ನೇ ತಾರೀಕು ಅಂದ್ರೆ ನಾಳೆಯಿಂದ ಫ್ರೀ ಬಸ್ ಯೋಜನೆಯನ್ನ ಗಂಡಸರಿಗೂ ಕೂಡ ನಾವು ಫ್ರೀ ಟಿಕೆಟ್ ಅನ್ನ ಕೊಡ್ತೀವಿ, ನೀವ್ ಏನ್ ಮಾಡ್ಕೋತೀರಾ ಸರ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿ ಸವಾಲನ್ನ ಹಾಕಿದೆ ಸಾರಿಗೆ ನೌಕರರ ಸಂಘ. ಓಕೆನಾ. ಸೊ ಈ ಒಂದು ಸಂಘದಿಂದ ಈ ಒಂದು ಮಾಹಿತಿ ಹೊರ ಬಂದಿದೆ. ಸೊ ಈ ಪ್ರಕಾರ ನೀವೇನ್ ಹೇಳ್ತೀರಾ? ಅಂದ್ರೆ ಸಾರಿಗೆ ನೌಕರರು ಮಾಡ್ತಾ ಇರೋದು ಕರೆಕ್ಟಾ ಅಥವಾ ರಾಜ್ಯ ಸರ್ಕಾರ ಈ ರೀತಿ ಕೊಡದೇ ಇರೋದು ಕರೆಕ್ಟಾ ಅಥವಾ ಅವರ ಒಂದು PF ಹಣ ಆಗಿರ್ಬೋದು, ಅವರ ಒಂದು ನೌಕರ ಭತ್ಯೆ ಆಗಿರ್ಬೋದು ಅಥವಾ ಸಂಬಳ ಆಗಿರ್ಬೋದು ಸರಿಯಾದ ಸಮಯಕ್ಕೆ ಕೊಡೋದು ಸರ್ಕಾರದ ಹೊಣೆಯಾಗಿರುತ್ತೆ. ಸೊ ಅವರು ಕೊಡ್ಬೇಕು. ಸೊ ಈ ರೀತಿ ಕೊಡದೇ ಇರೋದಕ್ಕೆ ನೀವೇನು ಹೇಳ್ತೀರಾ? ಅಥವಾ ಈ ರೀತಿ ಸರ್ಕಾರಕ್ಕೆ ಸಾರಿಗೆ ನೌಕರರ ಸಂಘ ಸವಾಲ್ ಕೊಟ್ಟಿರೋದಕ್ಕೆ ಅಂದ್ರೆ ನಾವು ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿರೋದಕ್ಕೆ ನೀವೇನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ತಪ್ಪದೇ ಕಾಮೆಂಟ್ ಗಳನ್ನ ಮಾಡಿ. ಯಾಕಂದ್ರೆ ಜನರ ಒಂದು ಕಾಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾರ್ದು ಇಂಪಾರ್ಟೆಂಟ್, ಒಂದು ಫ್ರೀ ಆಗಿ ಕೊಡೋದು ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಇಲ್ಲಿ ಕೆಲಸ ಮಾಡ್ತಿರುವುದಕ್ಕೆ ಸರಿಯಾಗಿ ಸಂಬಳ ಸಿಗದೆ ಇರುವಂತದ್ದು ಇಂಪಾರ್ಟೆಂಟ್ ಆಗುತ್ತಾ ಅಂತ ಸರ್ಕಾರಕ್ಕೂ ತಿಳಿಬೇಕು ಮತ್ತೆ ನೌಕರರಿಗೂ ಕೂಡ ತಿಳಿಬೇಕು. ಓಕೆನಾ. ಸೊ ಯಾವ ರೀತಿ ಸರ್ಕಾರ ಇಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಜನಗಳ ಮೇಲೆ ನಿಂತಿದೆ. ಯಾಕಂದ್ರೆ ಜನರ ನೋಡಿ ಆದ್ರೂ, ಜನರ ಕಮೆಂಟ್ ಗಳನ್ನ ನೋಡಿ ಆದ್ರೂ, ಅವರು ಜನರು ಮಾತನಾಡುವುದನ್ನ ನೋಡಿ ಆದ್ರೂ ಅವರು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಓಕೆನಾ. ಸೊ ನೀವು ಈ ಹಿಂದೆ ನೋಡಿರಬಹುದು, ಈ ಒಂದು ಶಕ್ತಿ ಯೋಜನೆಯನ್ನ ನಿಲ್ಲಿಸಲಿಕ್ಕೆ
ಹಲವಾರು ರೀತಿಯಾಗಿ ಹೋರಾಟಗಳನ್ನ ಮಾಡಿದ್ರು, ಸ್ಟ್ರೈಕ್ಗಳನ್ನ ಮಾಡಿದ್ರು. ಮತ್ತೆ ಕಾನೂನು ವಿದ್ಯಾರ್ಥಿಗಳು ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿದ್ರು. ಆದ್ರೆ ಅಲ್ಲೂ ಕೂಡ ನ್ಯಾಯ ಸಿಗ್ಲಿಲ್ಲ. ಇನ್ನೂ ಕೂಡ ಶಕ್ತಿ ಯೋಜನೆಯನ್ನ ಮುಂದುವರಿಸ್ತಾನೆ ಇದ್ದಾರೆ. ಅದು ಸಾಲದಲ್ಲಿ 4 ನಿಗಮಗಳಲ್ಲೂ ಕೂಡ ರಾಜ್ಯ ಸರ್ಕಾರ ಸಾಲವನ್ನ ಮಾಡಿದೆ. ಸಾರಿಗೆ ನೌಕರರು ಹಲವಾರು ರೀತಿಯಾಗಿ ಬೇಡಿಕೆ ಇಟ್ಟರು ಕೂಡ ಅವರ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಸಾಲದಲ್ಲಿದೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಸಾರಿಗೆ ಸರ್ಕಾರ, ಅದರಲ್ಲೂ ಸಾರಿಗೆ ಇಲಾಖೆ ತುಂಬಾನೇ ಒಂದು ಸಾಲದಲ್ಲಿ ಈ ಒಂದು ಯೋಜನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ಸಾರಿಗೆ ನೌಕರರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ಯೋಜನೆಯನ್ನ ನಿಲ್ಲಿಸಿ ಅಥವಾ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ನೀವೇನು ಹೇಳ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದಿಷ್ಟು ಒಂದು ಇನ್ಫಾರ್ಮೇಶನ್ ಆಗಿತ್ತು. ಈ ಒಂದು ಇನ್ಫಾರ್ಮೇಶನ್ ಅಲ್ಲಿ ನಿಮ್ಗೆ ಏನಾದ್ರೂ ಸರಿ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ಗಳನ್ನ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.